ಯಾವತ್ತಾದರೂ ನೋಟಿಸ್ ಮಾಡಿದ್ದೀರಾ, ಲೈಫ್ ತುಂಬ ಓವರ್ವೆಲ್ಮಿಂಗ್ ಅಂತ ಅನಿಸಿದಾಗ ಫಸ್ಟ್ ಅದು ಕಾಣಿಸ್ಕೊಳ್ಳೋದು ನಮ್ಮ ಸರೌಂಡಿಂಗ್ಸಲ್ಲೇ. ರಾಶಿಗಟ್ಟಲೆ ಮಡಚುವಂಥ ಬಟ್ಟೆ, ಸಿಂಕಲ್ಲಿ ಜಾಸ್ತಿ ತೊಳೆಯುವಂಥ ಪಾತ್ರೆಗಳು, ನಾಳೆ ಆರ್ಗನೈಸ್ ಮಾಡ್ತೀನಿ ಅನ್ನುವಂಥ ಒಂದು ಡ್ರಾರ್, ಅಥವಾ ಆ ಮೂಲಲ್ಲಿರುವಂಥ ಕಾರ್ನರ್ ಶೆಲ್ಫ್, ಅದನ್ನು ಕೂಡ ಅಷ್ಟೇ ನಾಳೆ ಕ್ಲೀನ್ ಮಾಡ್ತೀನಿ ಅಂತ ಅನಿಸ್ತಾ ಇರುತ್ತೆ. ಫನಿ ಅಲ್ವಾ? ನಮ್ಮಲ್ಲಿರುವಂಥ ಥಾಟ್ಸ್, ನಮ್ಮ ಮೈಂಡ್ಸೆಟ್ ಎಲ್ಲದನ್ನೂ ಅಷ್ಟೇ ನಮ್ಮ ಮನೆ ನಮ್ಮ ಜೊತೆನೇ ಕ್ಯಾರಿ ಮಾಡ್ತಾ ಬರುತ್ತೆ ಸೈಲೆಂಟ್ಲಿ. ಇವತ್ತಿನ ಕಿಚನ್ ಮೇಕ್ ಓವರ್ ವಿಡಿಯೋನಲ್ಲಿ ಜಸ್ಟ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಮಾತ್ರನೇ ಅಲ್ಲ, ಇಟ್ಸ್ ಲೈಕ್ ಡಿಕ್ಲಟರಿಂಗ್ ಆ್ಯಂಡ್ ಕ್ಲೀನಿಂಗ್ ಮೈ ಮೈಂಡ್ ಟು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಐ ಆಮ್ ವೆರಿ ಸಾರಿ, ತುಂಬ ದಿನಗಳಾದಮೇಲೆ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಕಮೆಂಟ್ಸ್ ಬಂದಿತ್ತು, ಬಟ್ ನನಗೆ ನಿಜವಾಗ್ಲೂ ಟೈಮ್ ಅಂತ ಸಿಗ್ತಾನೆ ಇಲ್ಲ. ಆ್ಯಂಡ್ ರ್ಯಾಂಡಮ್ ಆಗಿ ಯಾವುದೋ ಒಂದು ವೀಡಿಯೋ ಪೋಸ್ಟ್ ಮಾಡೋದಕ್ಕೆ ನನಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಬಿಕಾಸ್ ನಿಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಟೈಮ್ ನನಗೆ ಅಂತ ಡೆಡಿಕೇಟ್ ಮಾಡ್ತಿದ್ರೆ ದ್ಯಾಟ್ ಶುಡ್ ಬಿ ಬೆನಿಫಿಷಿಯಲ್ ಅನ್ನೋದು ನನ್ನ ಥಾಟ್. ಮನೇಲಿರುವಂಥ ಎಲ್ಲರನ್ನೂ ಹ್ಯಾಪಿಯಾಗಿಡಬೇಕು ಅಂತ ನಮ್ಮ ಟೈಮ್, ಎನರ್ಜಿ ಎಲ್ಲದನ್ನು ಸ್ಪೆಂಡ್ ಮಾಡ್ತೀವಿ. ಅದನ್ನು ಯಾವುದೇ ಎಕ್ಸ್ಕ್ಯೂಸಸ್ ಇಲ್ದಂಗೆ ಮನೇಲಿ ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಫುಡ್ ಪ್ರಿಪೇರ್ ಮಾಡಿದ್ದೀವ, ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೀವ, ಅಥವಾ ಎಲ್ಲ ಕೆಲಸಗಳು ಮನೆಯಲ್ಲಿ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವ ಅಂತ ಪ್ರತಿ ಒಂದು ಟೈಮಲ್ಲೂ ವಿ ಟ್ರೈ ಟು ಗಿವ್ ಅವರ್ ಬೆಸ್ಟ್. ಇದೆಲ್ಲದರ ಮಧ್ಯದಲ್ಲಿ ನಮ್ಮನ್ನು ನಾವು ಆಬ್ವಿಯಸ್ಲಿ ಮರ್ತೇ ಹೋಗಿರ್ತೀವಿ. ಆ್ಯಂಡ್ ದಟ್ ಟು ಇಟ್ ಮೇ ಬಿ ಫಿಸಿಕಲಿ, ಎಮೋಷ್ನಲಿ ಆ್ಯಂಡ್ ಮೆಂಟಲಿ. ನಿಜ ಹೇಳಬೇಕು ಅಂತಂದರೆ ಮೆಂಟಲ್ ಕ್ಲಟರ್ ಇದೆ ಅಂತಂದರೆ ಅದು ಸ್ಯಾಡ್ನೆಸ್ ರೀತಿಯಲ್ಲೇ ಹೊರಗಡೆ ಬರಬೇಕು ಅಂತ ಏನೂ ಇಲ್ಲ. ಸಮ್ಟೈಮ್ಸ್ ಇಟ್ ಮೇ ಬಿ ಜಸ್ಟ್ ಪೋಸ್ಟ್ಪೋನಿಂಗ್ ಎವ್ರಿಥಿಂಗ್, ಅಥವಾ ಇನ್ನು ಕೆಲವೊಂದು ಸರಿ ಸಣ್ಣ ಸಣ್ಣ ವಿಷಯಗಳಿಗೆ ಇರಿಟೇಟ್ ಆಗುವಂಥದ್ದು, ಅಥವಾ ಒಂದು ರೂಮ್ಗೆ ಹೋಗಿರ್ತೀವಿ ಏನೋ ತೊಗೊಬರ್ಬೇಕು ಅಂತ, ಬಟ್ ಅದನ್ನು ಅಲ್ಲೇ ಮರ್ತೋಗಿರ್ತೀವಿ, ಫರ್ಗೆಟಿಂಗ್ ಥಿಂಗ್ಸ್. ಆ್ಯಂಡ್ ಇನ್ನು ಕೆಲವೊಮ್ಮೆ ಸಿಂಪಲ್ ಟಾಸ್ಕ್ಗೆ ಓವರ್ವೆಲ್ಮಿಂಗ್ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಈ ಥರ ಅನಿಸಿದಾಗ ನಮ್ಮಲ್ಲಿರುವಂಥ ಎಲ್ಲ ಫೀಲಿಂಗ್ಸ್ ಅಥವಾ ಥಾಟ್ಸ್ನ ಸ್ಲೋ ಆಗಿ ನಮ್ಮ ಮನೆ ಕೂಡ ರಿಫ್ಲೆಕ್ಟ್ ಆಗ್ತಾ ಬರುತ್ತೆ. ಇರಿಟೇಟಿಂಗ್ ಅಂತ ಅನಿಸ್ತಾ ಇದೆ, ಅವಾಯ್ಡಿಂಗ್ ಅಂತ ಅನಿಸ್ತಾ ಇದೆ, ಮಾಡಲೇ ಬೇಡ ಅಂತ ಅನಿಸ್ತಾ ಇರುತ್ತೆ, ಲೇಸಿನೆಸ್, ಇದೆಲ್ಲನೂ ನಮ್ಮ ಸುತ್ತಮುತ್ತ ನಮ್ಮ ಮನೆ ಕೂಡ ರಿಫ್ಲೆಕ್ಟ್ ಮಾಡ್ತಾ ಬರುತ್ತೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಲೇಸಿನೆಸ್, ಇಟ್ ಈಸ್ ಎಮೋಷ್ನಲ್ ಎಕ್ಸಾಷನ್. ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಮೈಂಡ್ ಹೇಗಿರುತ್ತೋ ನಮ್ಮ ಮನೆ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಮೈಂಡಲ್ಲಿ ಬೇಡದೇ ಇರೋವಂಥ ವಿಷಯಗಳು ಫುಲ್ ಕ್ಲಟರ್ ತುಂಬ್ಕೊಂಡಿದ್ದಾಗ ಮನೆ ಕೂಡ ಅಷ್ಟೇ ಬೇಡದೇ ಇರೋವಂಥ ವಸ್ತುಗಳು ಬೇಡದೇ ಇರೋವಂಥ ಜಾಗದಲ್ಲಿ ಇರುತ್ತೆ. ಅದೇ ನಮ್ಮ ಮೈಂಡ್ ಕ್ಲಟರ್ ಫ್ರೀ ಆಗಿತ್ತು, ಪಾಸಿಟಿವ್ ಆಗಿದ್ದಾಗ ಮನೆ ಕೂಡ ಅಷ್ಟೇ ಆರ್ಗನೈಸ್ಡ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ವೆಲ್ಕಮ್ ಟು ಮೈ ಕಿಚನ್ ಮೇಕ್ ಓವರ್. ತುಂಬ ಅಂಡರ್ ಎಸ್ಟಿಮೇಟ್ ಮಾಡುವಂಥ ವಿಷಯ ಅಂತಂದರೆ ನಮ್ಮ ಎನ್ವೈರ್ಮೆಂಟ್ ಆರ್ ಸರೌಂಡಿಂಗ್ಸ್. ಅದು ನಮ್ಮ ಮೈಂಡ್ಸೆಟ್ನ ತುಂಬಾ ಎಫೆಕ್ಟ್ ಮಾಡುತ್ತೆ. ಬೆಸ್ಟ್ ಡೇ ಅಂತ ಶುರುವಾಗೋದು ಬೆಸ್ಟ್ ಮಾರ್ನಿಂಗ್ಸ್ ಇದ್ದಾಗ ಮಾತ್ರನೇ. ಆ್ಯಂಡ್ ಆ ಥರ ಒಂದು ಮಾರ್ನಿಂಗ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಸರೌಂಡಿಂಗ್ಸ್ನ ನಾವು ಆ ರೀತಿಯಲ್ಲಿ ಡೆವಲಪ್ ಮಾಡ್ಕೊಳ್ಬೇಕು. ಆ್ಯಂಡ್ ಅದು ಎಕ್ಸ್ಪೆನ್ಸಿವ್ ಫರ್ನಿಚರಿಂದನೇ ಇರಬೇಕು ಅಥವಾ ದೊಡ್ಡ ಮನೆ ಇರಬೇಕು ಅಂತ ಏನೂ ಇಲ್ಲ. ನಿಮ್ಮ ಸ್ಪೇಸ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಅದು ನಿಮಗೆ ಒಂದು ಸ್ವಲ್ಪ ಕಾಮ್ನೆಸ್, ಒಂದು ಸ್ವಲ್ಪ ಸ್ಪೇಸ್ ಆ್ಯಂಡ್ ಒಂದು ಸ್ವಲ್ಪ ನೆಮ್ಮದಿ ಕೊಟ್ಟರೆ ದಟ್ಸ್ ಮೋರ್ ದೆನ್ ಎನಫ್. ಓಕೆ, ಈಗ ಮೇನ್ ವಿಷಯ ಕಿಚನ್ ಮೇಕ್ ಓವರ್. ಮೋಸ್ಟ್ ಆಫ್ ಯು ನನ್ನ ಕಿಚನ್ನ ನೋಡೇ ಇರ್ತೀರ. ಶಾರ್ಟ್ಸ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಅಥವಾ ಲಾಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದೇ ಕಿಚನ್ನ ನೋಡಿ ನನಗೊಂದು ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಕಿಚನ್ ಸರೌಂಡಿಂಗ್ಸ್ನ ಆ್ಯಂಡ್ ಕಿಚನ್ ಎನ್ವೈರ್ಮೆಂಟ್ನ ಒಂದು ಸ್ವಲ್ಪ ಚೇಂಜ್ ಮಾಡಿದಾಗ ನನ್ನ ಮೈಂಡ್ಸೆಟ್ ಕೂಡ ಚೇಂಜ್ ಮಾಡುತ್ತೆ ಅಂತ ಕಿಚನ್ ಮೇಕ್ ಓವರ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಈ ವಿಡಿಯೋನಲ್ಲಿ ತೋರಿಸುವಂಥ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಬೇಕು ಅಂತಂದರೆ ನೀವು ಚೆಕ್ಔಟ್ ಮಾಡ್ಬೋದು. ಫಸ್ಟ್ ಸ್ಟೆಪ್ ಕ್ಲೀನಿಂಗಿಂದಾನೇ ಶುರುವಾಗುತ್ತೆ. ಸೊ ಬೇಗ ಎಲ್ಲ ಪ್ರಾಡಕ್ಟ್ಸ್ನ ತೆಗೆದಿಟ್ಟು ಕಂಪ್ಲೀಟ್ ಕಿಚನ್ ಕೌಂಟರ್ ಟಾಪ್ ಆ್ಯಂಡ್ ಈ ವಿಂಡೋಸ್ನೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಈಗ ಒಂದೊಂದಾಗೇ ಆರ್ಗನೈಸ್ ಮಾಡೋಣ. ನಿಜ ಹೇಳಬೇಕು ಅಂತಂದರೆ ಆಲ್ರೆಡಿ ಈ ಕಿಚನ್ ಬ್ಯೂಟಿಫುಲ್ ಅಂತ ಅನಿಸುತ್ತೆ ಬಿಕಾಸ್ ಆಫ್ ದ ಪ್ಲಾಂಟ್ಸ್. ಎಲ್ಲ ಕಡೆ ಗಿಡಗಳಿರೋದ್ರಿಂದ. ಸೊ ಈ ಪ್ಲಾಂಟ್ ಕಾರ್ನರ್ನ ನಾನು ವೆರಿ ಸಿಂಪಲಾಗಿ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ಸ್ಮಾಲ್ ವಾಲ್ ಹ್ಯಾಂಗಿಂಗ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಪ್ರತಿ ಸಾರಿ ಈ ಕೋಟ್ನ ನೋಡಿದಾಗ ಎವ್ರಿ ಡೇ ಇಸ್ ಎ ನ್ಯೂ ಬಿಗ್ನಿಂಗ್ ಅನ್ನೋವಂಥ ಒಂದು ಮೈಂಡ್ಸೆಟ್ ಇರಲಿ ಅಂತ ಪರ್ಪಸ್ಫುಲಿ ಹಲೋ ಸನ್ಶೈನ್ ಅನ್ನುವಂಥದ್ದನ್ನೇ ಪರ್ಚೇಸ್ ಮಾಡಿದೆ. ಆ್ಯಂಡ್ ಅದರ ಸುತ್ತಮುತ್ತನೂ ಈ ಗಿಡಗಳನ್ನೆಲ್ಲನೂ ಡೆಕೋರೇಟ್ ಮಾಡಿ
ಜೊತೆಗೆ ಈ ವುಡನ್ ಹ್ಯಾಂಗಿಂಗ್ನ ನಾನು ಲಾಂಗ್ ಟೈಮ್ ಬ್ಯಾಕ್ ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಕಿಚನಲ್ಲಿ ಯೂಸ್ ಮಾಡ್ತಾ ಇದ್ದೆ. ಸೊ ಇದನ್ನೇ ರೀಯೂಸ್ ಮಾಡೋಣ, ಒಂದು ಸ್ವಲ್ಪ ಕಲರ್ ಆ್ಯಡ್ ಆನ್ ಆಗುತ್ತೆ, ಕಾಂಪ್ಲಿಮೆಂಟ್ ಆಗಿರುತ್ತೆ ಅಂತ ಅದ್ರ ಪಕ್ಕದಲ್ಲೇ ಈ 2 ಹ್ಯಾಂಗಿಂಗ್ಸ್ನ ಕೂಡ ಹ್ಯಾಂಗ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ದ್ಯಾಟ್ಸ್ ಇಟ್, ಕೀಪಿಂಗ್ ಇಟ್ ವೆರಿ ಸಿಂಪಲ್. ಈಗ ದ ಅದರ್ ಸೈಡ್ ಆಫ್ ದ ಕಿಚನ್ ಆ್ಯಂಡ್ ಕಿಚನ್ ಡೀಟೇಲ್ಸ್ ಎಲ್ಲನೂ ನಾನು ಕಿಚನ್ ಟೂರ್ ವೀಡಿಯೋನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಚೆಕ್ ದಟ್ ಔಟ್ ದೇರ್. ಲಾಸ್ಟ್ ಟೈಮ್ ಈ ಕಾರ್ನರ್ನ ನಾನು ಸರ್ಕ್ಯುಲರ್ ಆಬ್ಜೆಕ್ಟಿಂದ ಡೆಕೋರೇಟ್ ಮಾಡಿದ್ದೆ. ಸೊ ಈಗ ಶೇಪ್ ಚೇಂಜ್ ಮಾಡೋಣ ಅಂತ ಈ ರೆಕ್ಟ್ಯಾಂಗ್ಯುಲರ್ ಆರ್ಗನೈಸರ್ನ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಸಿಂಪ್ಲಿಫೈ ನೆಸ್ಟ್ ಅನ್ನೋವಂಥ ಪೇಜಿಂದ ಪರ್ಚೇಸ್ ಮಾಡಿರೋವಂಥದ್ದು. ಎವ್ರಿ ಟೈಮ್ ನಾನು ಆರ್ಗನೈಸ್ ಮಾಡಬೇಕಾದ್ರೆ ಫಾಲೋ ಮಾಡುವಂಥ 2 ರೂಲ್ಸ್. ಮೊದಲು ಅದು ಎಫೆಕ್ಟಿವ್ ಅಂತ ಅನಿಸ್ಬೇಕು ಆ್ಯಂಡ್ ಸೆಕೆಂಡ್ ಒನ್ ಅದು ಸ್ಪೇಸ್ನ ಸೇವ್ ಮಾಡಬೇಕು. ಯಾವುದೇ ಜಾಗನ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಜಸ್ಟ್ ಬ್ಯೂಟಿಫುಲ್ಲಾಗಿ ಕಾಣೋದು ಮಾತ್ರನೇ ಅಲ್ಲ, ಡೇ ಟು ಡೇ ಲೈಫಲ್ಲಿ ನಮ್ಮ ನಾರ್ಮಲ್ ರೊಟೀನ್ನ ಸಾಗಿಸೋದಕ್ಕೆ ಅದು ನಮಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಇರಬೇಕು. ಸೊ ಆ ಒಂದು ಥಾಟ್ ಪ್ರೊಸೆಸ್ಸಿಂದ ನಾನು ಈ ಕಾರ್ನರ್ ಸ್ಟ್ಯಾಂಡ್ನ ಪರ್ಚೇಸ್ ಮಾಡಿದೆ. ಸ್ಪೇಸ್ನ ಸೇವ್ ಮಾಡ್ತಾ ಇದೆ, ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಆ್ಯಂಡ್ ಎಫೆಕ್ಟಿವ್ ಕೂಡ ಇದೆ. ಸೊ ಒಂದು ಕಡೆ ಗಿಡನ ಇಟ್ಕೊಳ್ಬೋದು, ಇನ್ನೊಂದು ಕಡೆ ನಾನು ಸ್ನ್ಯಾಕ್ಸ್ನೆಲ್ಲನೂ ಆರ್ಗನೈಸ್ ಮಾಡ್ಕೊಳ್ಬೋದು. ಸೆರಾಮಿಕ್ ಕಪ್ಸ್ನೆಲ್ಲನೂ ಆರ್ಗನೈಸ್ ಮಾಡೋದಕ್ಕೆ ನಾನು ಈ ಟ್ರಯಾಂಗಲ್ ಸ್ಟ್ಯಾಂಡ್ನ ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಇದನ್ನು ನಾನು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಈ ಅದಸಿವ್ ಹುಕ್ಸ್ನ ಬಳಸ್ಕೊತಾ ಇದ್ದೀನಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ ಇದನ್ನು ಯೂಸ್ ಮಾಡೋದು. ಜಸ್ಟ್ ಪೀಲ್ ಆನ್ ಮಾಡಿ ಅದನ್ನ ಎಲ್ಲಿ ಬೇಕೋ ಸ್ಟಿಕ್ ಮಾಡಿ ಸ್ಕ್ರೂನ ಆ್ಯಡ್ ಮಾಡಿ ಫಿಕ್ಸ್ ಮಾಡಿದ್ರೆ ಸಾಕು. ಇದನ್ನು ನಾನು ಅಕ್ರಿಲಿಕ್ ವುಡ್ ಮೇಲೆ ಸ್ಟಿಕ್ ಮಾಡ್ತೀನಿ ಸೊ ದಟ್ ಪೀಲ್ ಮಾಡೋದಕ್ಕೆ ವಾಪಸ್ ನನಗೆ ಈಸಿ ಆಗುತ್ತೆ ಅಂತ. ನೀವು ಬೇಕಂದರೆ ಗೋಡೆ ಮೇಲೆ ಕೂಡ ಮಾಡ್ಬೋದು, ಬಟ್ ಅದನ್ನು ಪೀಲ್ ಮಾಡೋದಕ್ಕೆ ಮತ್ತೆ ಕಷ್ಟ ಅಂತ ಅನಿಸ್ಬೋದು. ಯು ಶುಡ್ ಯೂಸ್ ಅ ಹೇರ್ ಡ್ರೈಯರ್. ಈಗ ಒಂದೊಂದಾಗೇ ನಾನು ಡೈಲಿ ಬಳಸುವಂಥ ಕಾಫಿ ಮಗ್ಸ್ನೆಲ್ಲನೂ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಅಂತ ಅನಿಸ್ತದೆ, ಜೊತೆಲಿ ಸ್ಪೇಸ್ ಕೂಡ ಸೇವ್ ಮಾಡ್ತಾ ಇದೆ. ಫೈನಲಿ ಫ್ರೂಟ್ ಬಾಸ್ಕೆಟ್ನ ಆ್ಯಡ್ ಮಾಡಿ ಇನ್ನು 2 ಜಾರ್ಸ್ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿ ಈ ಒಂದು ಕಾರ್ನರ್ ಸ್ಪೇಸ್ನ ಕಂಪ್ಲೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಅನ್ಕೊತಾರೆ ಕ್ಲೀನಿಂಗ್ ಮಾಡೋದ್ರಿಂದ ಆರ್ಗನೈಸ್ ಮಾಡೋದ್ರಿಂದ ಏನು ತಾನೇ ಸಿಗುತ್ತೆ, ಫೈನಾನ್ಷಿಯಲ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತಾ ಅಥವಾ ಡಿಫಿಕಲ್ಟ್ ಸಿಚುವೇಶನ್ಸ್ನ ಫಿಕ್ಸ್ ಮಾಡುತ್ತಾ ಅಥವಾ ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತಾ ಅಂತ. ಬಟ್ ಇದಕ್ಕೂ ಎಲ್ಲದಕ್ಕೂ ಮೀರಿ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಕೊಡುತ್ತೆ. ಮೈಂಡ್ ಫೀಲ್ಸ್ ವೆರಿ ಲೈಟರ್, ನಮ್ಮ ಥಾಟ್ಸ್ ಲೈಟ್ ಅಂತ ಅನಿಸ್ತಾ ಇರುತ್ತೆ, ದಿನ ಪೀಸ್ಫುಲ್ಲಾಗಿ ಶುರುವಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ನಮ್ಮ ಈ ಬ್ಯುಸಿ ಲೈಫಲ್ಲಿ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಇಷ್ಟು ಮಾತ್ರ ಸಿಕ್ಕಿದ್ರೆ ಸಾಕಲ್ವಾ ಅಂತ ಅನಿಸುತ್ತೆ. ರೈಟ್ ಸೈಡ್ ಆಫ್ ದ ಕೌಂಟರ್ ಟಾಪ್ ನಾನು ಅಷ್ಟಾಗೇನು ಚೇಂಜಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಒಂದು ಸಣ್ಣ ಪುಟ್ಟ ಬದಲಾವಣೆನ ಮಾಡಿದ್ದೀನಿ ಅಷ್ಟೇ. OTG ಮೇಲೆ ಒಂದು ಕ್ಲಾತ್ನ ಆ್ಯಡ್ ಮಾಡಿದ್ದೀನಿ. ಆಗ ಡಸ್ಟ್ ಏನಾದರೂ ಕಲೆಕ್ಟ್ ಆದರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಆ್ಯಂಡ್ ಅದ್ರ ಮೇಲೆ ಯೂಶ್ವಲಾಗೆ ನನ್ನ ಗ್ರೀನ್ ಟೀ ಬಾಕ್ಸ್ ಇರುತ್ತೆ, ಸೊ ಅದಕ್ಕೆ 2 ಆರ್ಗನೈಸರ್ಸ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಡ್ರಾಯಿಂಗ್ ಮ್ಯಾಟ್ ಮೇಲೆ ಕೆಟಲ್ ಆ್ಯಂಡ್ ಡೈಲಿ ಬಳಸುವಂಥ ಸೆರಾಮಿಕ್ ಐಟಮ್ಸ್ನ ಇಟ್ಕೊಳ್ಳೋದಕ್ಕೆ ಒಂದು ಡ್ರಾಯಿಂಗ್ ಮ್ಯಾಟ್ನ ಆ್ಯಡ್ ಮಾಡಿದ್ದೀನಿ. ನಾನು ಪರ್ಚೇಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸಲ್ಲಿ ನನ್ನ ಫೇವ್ರೆಟ್ ಅಂತ ಅಂದರೆ ದಿಸ್ ಒನ್ ಸೆಟ್ ಆಫ್ 3 ವಾಲ್ ಹ್ಯಾಂಗಿಂಗ್ಸ್. ಇದು ಸೆರಾಮಿಕಲ್ಲಿ ಬಂದಿರುವಂಥದ್ದು ಆ್ಯಂಡ್ ಇದನ್ನು ಆಕ್ಸಿಡೆಂಟ್ಲಿ ನಾನು ಪರ್ಚೇಸ್ ಮಾಡಿದ್ದು. ಐ ಜಸ್ಟ್ ಲೈಕ್ ಎವ್ರಿಥಿಂಗ್ ಅಬೌಟ್ ದಿಸ್ ಪ್ರಾಡಕ್ಟ್. ಕಲರ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಸೈಜ್ ಕೂಡ ಕ್ಯೂಟ್ ಅಂತ ಅನಿಸ್ತಾ ಇರುತ್ತೆ. ಇದರೊಳಗಡೆ ನಾವು ಏನೇ ಬೇಕಂದ್ರೂ ಪ್ಲೇಸ್ ಮಾಡ್ಕೊಳ್ಬೋದು. ಬೇಕಂದರೆ ನೀವು ರಿಯಲ್ ಪ್ಲಾಂಟ್ಸ್ನ ಬೆಳೆಸ್ಕೊಳ್ಬೋದು ಅಥವಾ ನಾನು ಈಗ ಸದ್ಯಕ್ಕೆ ಫೇಕ್ ಪ್ಲಾಂಟ್ಸ್ನ ಇಟ್ಟಿದ್ದೀನಿ, ಬಟ್ ನೆಕ್ಸ್ಟ್ ಐ ವಿಲ್ ಬಿ ಗ್ರೋಯಿಂಗ್ ಸಕ್ಯುಲೆನ್ಸ್ ಇನ್ ದಟ್. ಈ ಪ್ರಾಡಕ್ಟ್ನ ಡೈರೆಕ್ಟಾಗೆ ನೀವು ವಾಲ್ ಮೇಲೆ ಡ್ರಿಲ್ ಮಾಡಿ ಸೆಕ್ಯೂರ್ ಮಾಡಿ ಹ್ಯಾಂಗ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಹೋಲ್ ಪ್ರೊವೈಡ್ ಮಾಡಿರ್ತಾರೆ, ಹ್ಯಾಂಗ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಾನು ಮಾಡೋ ರೀತಿಯಲ್ಲಿ ಅದಸಿವ್ ಹುಕ್ಸ್ನ ಬಳಸ್ಕೊಂಡು ಸೆಕ್ಯೂರ್ ಮಾಡಿ ಪ್ಲೇಸ್ ಮಾಡ್ಕೊಳ್ಬೋದು. ಆ್ಯಂಡ್ ಫೈನಲಿ ದಿಸ್ ಸೈಡ್ ಆಫ್ ದ ಕಿಚನ್ ಇಸ್ ಕಂಪ್ಲೀಟ್ಲಿ ಆರ್ಗನೈಸ್ಡ್ ಆ್ಯಂಡ್ ಈ ಸಾರಿ ಔಟ್ಪುಟ್ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಜಾಸ್ತಿ ಸ್ಪೇಸ್ ಕೂಡ ಸೇವ್ ಮಾಡೋ ರೀತಿಯಲ್ಲೇ ಇದೆ. ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕಿಚನ್, ದ ಕಟ್ಟಿಂಗ್ ಆರ್ ದ ಪ್ರೆಪ್ ಏರಿಯಾ. ಬೇರೆ ಎಲ್ಲ ಜಾಗಕ್ಕೂ ಕಂಪೇರ್ ಮಾಡಿದ್ರೆ ಈ ಒಂದು ಸೆಕ್ಷನ್ ಆಫ್ ದ ಕಿಚನ್ ತುಂಬ ಸ್ಪೇಷಿಯಸ್ ಆಗಿರಬೇಕು. ಬಿಕಾಸ್ ಮಾಡುವಂಥ ಕುಕ್ಕಿಂಗ್ ಪ್ರಾಸೆಸ್ಸಲ್ಲಿ ಕಟ್ಟಿಂಗ್ ಪ್ರಿಪ್ರೇಷನ್ ಎಲ್ಲನೂ ಇಲ್ಲೇ ನಡೆಯುವಂಥದ್ದು.
ಒಂದೇ ಆರ್ಗನೈಸರ್ ಇರಬೇಕು ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ ಅದರಲ್ಲೇ ಆ್ಯಡ್ ಆನ್ ಆಗಬೇಕು ಆ್ಯಂಡ್ ಬ್ಯೂಟಿಫುಲ್ ಆಗು ಇರಬೇಕು ಅಂತ ನಾನು ಈ ವುಡನ್ ಆರ್ಗನೈಸರ್ನ ಪರ್ಚೇಸ್ ಮಾಡಿದೆ. ಬಟ್ ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು, ನಾಟ್ ಅಪ್ ಟು ದಟ್ ಮಾರ್ಕ್. ಆ್ಯಂಡ್ ಇದ್ರ ಮೇಲೆ ಇಡುವಂಥ ಪ್ರಾಡಕ್ಟ್ಸ್ನೆಲ್ಲನೂ ನೋಡಿಕೊಂಡು ಕಲರ್ ಕಾಂಬಿನೇಷನ್ ಆಗಿರಲಿ ಅಂತ ಒಂದೊಂದಾಗೇ ಯೋಚನೆ ಮಾಡಿ ಪರ್ಚೇಸ್ ಮಾಡಿದೆ. ಈಗ ಒಂದೊಂದಾಗೇ ಈ ವುಡನ್ ರ್ಯಾಕ್ ಮೇಲೆ ಏನೇನು ಬೇಕೋ ಎಲ್ಲನೂ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಟೀಲ್ ಬ್ಲೂ ಜಾರ್ಸ್, ಕಾಫಿ, ಶುಗರ್, ಟೀ ಇದೆಲ್ಲನೂ ಇದರಲ್ಲಿ ಆ್ಯಡ್ ಆನ್ ಮಾಡ್ಬೋದು. ಸೆಟ್ ಆಫ್ 3 ಅಲ್ಲಿ ಬರುತ್ತೆ, ಬಟ್ ಎರಡನ್ನೇ ನಾನಲ್ಲಿ ಪ್ಲೇಸ್ ಮಾಡಿರೋದು. ಪರ್ಚೇಸ್ ಮಾಡಿರುವಂಥ ಪ್ರಾಡಕ್ಟ್ಸಲ್ಲಿ ಸೆಕೆಂಡ್ ಫೇವ್ರೆಟ್ ಅಂತ ಹೇಳ್ಬೋದು. ದಿಸ್ ಕ್ಯೂಟ್ ಮಿನಿಯೇಚರ್ ಪ್ರಾಡಕ್ಟ್ಸ್ ಸೆಟ್ ಆಫ್ 6 ಅಲ್ಲೇನೋ ಬಂದಿದೆ. ವೆರಿ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್. ಸೊ ಇದನ್ನು ಮಧ್ಯದಲ್ಲಿ ಒಂದು ಸ್ವಲ್ಪ ಡೆಕೋರ್ ಆಗಿರಲಿ ಅಂತ ಪ್ಲೇಸ್ ಮಾಡಿದ್ದೀನಿ. ಇದರ ಬಿಸೈಡ್ ದ ಮಸ್ಟ್ ಆ್ಯಂಡ್ ಶುಡ್ ಇನ್ ಎವ್ರಿ ಕಿಚನ್ ಅಂತಂದರೆ ಟಿಶ್ಯೂ ಹೋಲ್ಡರ್, ಅದನ್ನು ಕೂಡ ಪ್ಲೇಸ್ ಮಾಡಿ. ಈ ಬ್ಯೂಟಿಫುಲ್ ಸೆರಾಮಿಕ್ ಸ್ಪೂನ್ ರೆಸ್ಟ್ನ ತೊಗೊಂಡಿದ್ದೆ. ಕ್ವಾಲಿಟಿ ಇಸ್ ರಿಯಲಿ ಗುಡ್. ಕೆಳಗಡೆ ಇರುವಂಥ ಸ್ಪೇಸಲ್ಲಿ ಇದು ಪರ್ಫೆಕ್ಟಾಗಿ ಫಿಟ್ ಆಯಿತು. ಇದ್ರ ಜೊತೆಗೆ ಆಯಿಲ್ ಆ್ಯಸ್ ಯೂಶ್ವಲ್ ಡೈಲಿ ಆಯಿಲ್ನ ಬಳಸ್ತೀವಿ. ಸೊ ಆಯಿಲ್ ಆರ್ಗನೈಸರ್ಸ್ನ ಕೂಡ ಪ್ಲೇಸ್ ಮಾಡಿ ಫೈನಲ್ ಆಗಿ ಗಿಡಗಳನ್ನ ಇಟ್ಟು ಈ ಒಂದು ಸೈಡ್ ಆಫ್ ದ ಕಿಚನ್ನ ಕೂಡ ಆರ್ಗನೈಸ್ ಮಾಡಿದ್ದಾಯಿತು. ಈ ಪ್ಲಾಂಟ್ ಸ್ಪೇಸ್ನ ನಾನು ಒಂದು ಸ್ವಲ್ಪನೂ ಚೇಂಜ್ ಮಾಡೋದಕ್ಕೆ ಹೋಗಲೇ ಇಲ್ಲ. ಬಿಕಾಸ್ ಈಗ ಹೇಗಿದೆಯೋ ಅದೇ ರೀತಿಯಲ್ಲಿ ನನಗೆ ಎಫಿಷಿಯೆಂಟಾಗೆ ವರ್ಕ್ ಆಗುತ್ತೆ, ಯಾವುದೇ ಒಂದು ತೊಂದರೆಗೂ ಕೊಡೋದಿಲ್ಲ. ಆ್ಯಂಡ್ ಮನೇಲಿ ಬೆಳಕು ಬರೋದು ಈ ಸೈಡ್ ಆಫ್ ದ ಜಾಗನೇ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಜಸ್ಟ್ ಈ ಪಾಟ್ಸ್ ಒಂದನ್ನು ಚೇಂಜ್ ಮಾಡಿದೆ. ಸೊ ಕಲರ್ ಚೇಂಜ್ ಇರಲಿ ಅಂತ ಇದನ್ನು ಆ್ಯಡ್ ಆನ್ ಮಾಡಿದೆ. ಇದರ ಕ್ವಾಲಿಟಿ ಕೂಡ ಅಷ್ಟೇ ಓಕೆ ಅಂತ ಅನಿಸ್ತು. ಪ್ರೀವಿಯಸ್ಲಿ ಯೂಸ್ ಮಾಡಿರುವಂಥ ಪಾಟ್ಸ್ ಚೆನ್ನಾಗಿದೆ. ಸೊ ದ್ಯಾಟ್ ಐ ಗಿವ್ ಅ ಥಮ್ಸ್ ಅಪ್. ಎಲ್ಲ ಆರ್ಗನೈಸರ್ಸ್ ಮಧ್ಯದಲ್ಲಿ ಈ ಸೆಟ್ ಆಫ್ 3 ಸೆರಾಮಿಕ್ ಪ್ಲೇಟ್ಸ್ನ ಪರ್ಚೇಸ್ ಮಾಡಿದೆ. ಒಂದು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಇರಲಿ ಅಂತ ಸ್ಮಾಲ್ ಸೈಜ್ ಆಫ್ ಸೆಟ್ ಆಫ್ 3 ಪ್ಲೇಟ್ಸ್ನ ಪರ್ಚೇಸ್ ಮಾಡಿದೆ. ಇದು ಕೂಡ ಅಷ್ಟೇ ಕ್ವಾಲಿಟಿ ಇಸ್ ರಿಯಲಿ ಗುಡ್. ಸೊ ಇದ್ರ ಲಿಂಕ್ ಬೇಕು ಅಂದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಮನೇಲಿ ನಾವು ಸಾಕಷ್ಟು ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾನೆ ಬರ್ತೀವಿ. ಹಳೆ ಕಂಟೈನರ್ಸ್ ಇರ್ಬೋದು, ಅಥವಾ ಕಿಚನ್ ಟೂಲ್ಸ್ ಇರ್ಬೋದು, ಗ್ಯಾಜೆಟ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ವಸ್ತು ವರ್ಷಾನುಗಟ್ಲೆ ನಾವು ಅದನ್ನು ಬಳಸ್ತೇನೆ ಇರ್ಬೋದು, ಆದ್ರೂ ಅದನ್ನು ಕಲೆಕ್ಟ್ ಮಾಡ್ತಾನೆ ಬರ್ತೀವಿ. ಬಿಕಾಸ್ ವಿ ಆರ್ ಅಫ್ರೇಡ್ ಟು ಲೆಟ್ ಗೋ. ಎಮೋಷ್ನಲಿ ಇಟ್ಸ್ ದ ಸೇಮ್. ಎಷ್ಟೊಂದು ಗಿಲ್ಟ್ ಆಗಲಿ, ಮಿಸ್ಟೇಕ್ಸ್ ಆಗಲಿ, ಡಿಸಪಾಯಿಂಟ್ಮೆಂಟ್ಸ್ ಆಗಲಿ, ಅಥವಾ ಯಾರೋ ಹೇಳಿರುವಂಥ ಮಾತುಗಳನ್ನಾಗಲಿ, ಇದನ್ನೆಲ್ಲದನ್ನು ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಮೈಂಡಲ್ಲಿ ಕ್ಯಾರಿ ಮಾಡ್ತಾನೆ ಬರ್ತೀವಿ. ಅದನ್ನು ಬಿಡುವಂಥ ಒಂದು ಭಯ ಇದ್ದೇ ಇರುತ್ತೆ. ಸೊ ಮೇಕ್ ಓವರ್ ಅಂತ ಅಂದ ಮಾತ್ರಕ್ಕೆ ಬೈಯಿಂಗ್ ನ್ಯೂ ಥಿಂಗ್ಸ್ ಅಥವಾ ಬ್ಯೂಟಿಫೈಯಿಂಗ್ ದ ಸ್ಪೇಸ್ ಅಂತಲ್ಲ. ಇನ್ನು ಮುಂದೆ ಬೇಡದೇ ಇರುವಂತಹ ವಸ್ತುಗಳನ್ನಾಗಲಿ ಅಥವಾ ಹಳೆ ವಸ್ತುಗಳ ಜೊತೆ ಇದ್ದಿದ್ದಂತಹ ಒಂದು ಎಮೋಷ್ನಲ್ ಕನೆಕ್ಟ್ ಆಗಲಿ, ಅದನ್ನೆಲ್ಲ ಲೆಟ್ ಗೋ ಮಾಡಿ ವಿ ಆರ್ ಜಸ್ಟ್ ಟ್ರೈಂಗ್ ಟು ಕ್ರಿಯೇಟ್ ಅ ನ್ಯೂ ಸ್ಪೇಸ್. ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಆರ್ಗನೈಸ್ ಮಾಡಿದ್ದಾಯಿತು. ಈಗ ಎಂಟ್ರೆನ್ಸ್ನ ಡೆಕೋರೇಟ್ ಮಾಡೋಣ ಅಂತ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಇದರಲ್ಲೂ ಅಷ್ಟೇ ಜಾಸ್ತಿ ಬದಲಾವಣೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಕೀಪಿಂಗ್ ಇಟ್ ವೆರಿ ಸಿಂಪಲ್. ಸೊ ಈ ಒಂದು ವಾಲ್ ಹ್ಯಾಂಗಿಂಗ್ನ ಪರ್ಚೇಸ್ ಮಾಡಿದೆ. ಇದರಲ್ಲಿ ಹೆವಿ ಐಟಮ್ಸ್ ಅಥವಾ ಹೆವಿ ಪಾಟ್ನ ಇಡೋದಕ್ಕಾಗೋದಿಲ್ಲ. ಸೊ ಸಿಂಪಲ್ ಆಗಿರುವಂಥ ಒಂದು ಫೇಕ್ ಪ್ಲ್ಯಾಂಟ್ನ ಆ್ಯಡ್ ಮಾಡಿದ್ದೀನಿ. ಪ್ರಪಂಚದಲ್ಲಿ ನಾವು ಯಾವುದೇ ಕಡೆ ಸುತ್ತಾಡಿ ಬಂದ್ರೂ ವಾಪಸ್ ಮನೆಗೆ ಬಂದಾಗ ಇರುವಂಥ ಫೀಲಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ಹೇಳ್ತಾರಲ್ಲ ಹೋಮ್ ಸ್ವೀಟ್ ಹೋಮ್ ಅಂತ, ಆ ಒಂದು ಥಾಟಿಂದ ಈ ಮಿನಿಯೇಚರ್ ಹೋಮ್ನ ಪರ್ಚೇಸ್ ಮಾಡಿದೆ. ಇದರೊಳಗಡೆ ಆ್ಯಕ್ಚುಲಿ ಬರ್ಡ್ಸ್ನ ಇಡಬೇಕು ಅಂತ ನನಗೆ ಆಸೆ ಇತ್ತು. ಆ ಪ್ರಾಡಕ್ಟ್ ಬರಲೇ ಇಲ್ಲ. ಸೊ ಮನೇಲಿ ಇದ್ದಿದ್ದಂಥ ಪರ್ಚೇಸ್ ಮಾಡಿರುವಂಥ ಅದೇ ಕಿಚನ್ ಮಿನಿಯೇಚರ್ ಐಟಮ್ಸ್ನ ಆ್ಯಡ್ ಮಾಡಿದೆ. ಇಟ್ ಟರ್ನ್ಡ್ ಔಟ್ ವೆರಿ ಬ್ಯೂಟಿಫುಲ್. ಲಾಸ್ಟ್ ಟೈಮ್ ಈ ವಾಲ್ ಹ್ಯಾಂಗಿಂಗ್ಸ್ ಎಲ್ಲನೂ ನಾನೇ ಪ್ರಿಪೇರ್ ಮಾಡಿದ್ದು, ಬಟ್ ದಿಸ್ ಟೈಮ್ ಐ ಜಸ್ಟ್ ವೆಂಟ್ ಔಟ್ ವಿತ್ ದ ಪ್ರಾಡಕ್ಟ್ಸ್. ಸೊ ಬ್ಯೂಟಿಫುಲ್ ಕಲರ್ಫುಲ್ ಆಗಿರಲಿ ಅಂತ ಬೇರೆ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿ ಈ ಒಂದು ವಾಲ್ನ ಕಂಪ್ಲೀಟಾಗಿ ಡೆಕೋರೇಟ್ ಮಾಡಿಕೊಂಡೆ. ಆ್ಯಂಡ್ ಐ ರಿಯಲಿ ಲವ್ ದ ಔಟ್ಪುಟ್. ತುಂಬಾ ಕ್ಯೂಟ್, ಬ್ಯೂಟಿಫುಲ್ ಅಂತ ಅನಿಸ್ತಾ ಇತ್ತು. ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಅಥವಾ ಟೆನ್ಷನ್ಸ್ ಇದ್ರೂ ಕಿಚನ್ಗೆ ಎಂಟರ್ ಆಗ್ತಿರ್ಬೇಕಾದ್ರೆ ಈ ಥರ ಒಂದು ಬ್ಯೂಟಿಫುಲ್ ಸ್ಪೇಸ್ನ ನೋಡಿದಾಗ ಅದೆಲ್ಲನೂ ಮಾಯ ಆಗಿಬಿಡುತ್ತೆ ಅಲ್ವಾ. ಇದು ಜಸ್ಟ್ ಕಿಚನ್ ಮೇಕ್ ಓವರ್ ಅಲ್ಲ, ಇಟ್ಸ್ ಲೈಕ್ ಮೇಕಿಂಗ್ ಸ್ಪೇಸ್ ಫಾರ್ ಪೀಸ್, ಫಾರ್ ಗ್ರ್ಯಾಟಿಟ್ಯೂಡ್, ಫಾರ್ ಫ್ರೆಶ್ ಬಿಗಿನಿಂಗ್ಸ್, ಲೈಟರ್ ಥಾಟ್ಸ್, ಹ್ಯಾಪಿಯರ್ ಮಾರ್ನಿಂಗ್ಸ್ ಆ್ಯಂಡ್ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್.
ನಾನು ಹೇಳ್ದಾಗೆ ಯೋರ್ ಹೋಮ್ ರಿಫ್ಲೆಕ್ಟ್ಸ್ ಯೋರ್ ಥಾಟ್. ಸೊ ಆದಷ್ಟು ನಿಮ್ಮ ಮೈಂಡ್ನ ಕ್ಲಟರ್ ಫ್ರೀ ಆಗಿಟ್ಕೊಳ್ಳಿ, ಆಗ ಹೋಮ್ ಆರ್ಗನೈಸ್ಡ್ ಅಂತ ಅನ್ಸುತ್ತೆ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡುವಂಥ ಸಮಯ. ನಿಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಆಫ್ ಯುವರ್ ಹೋಮ್, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್.